ನನ್ನ ಹತ್ರ ಒಂದು ಆಡಿಯೋ ಉಂಟು. ಇವ್ರು ಮಾತಾಡ್ತಾರೆ, ಯಾರು ರಘು ಸುವರ್ಣ, ನನ್ನ ಕೋಆರ್ಡಿನೇಟರ್. ಅವರಲ್ಲಿ ಹೈಡ್ ಮಾಡಿಟ್ಟಿದ್ದಾರೆ. ನಾನು ಬಾಯ್ಬಿಟ್ಟೆ ಹೇಳ್ತೇನೆ, ನಂಗೆ ಎಂತ ಹೆದರಿಕೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಹುಡುಗಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆಡಿಯೋ ಕೇಳ್ಕೊಂಡ್ರೆ ಪ್ರತಿಯೊಬ್ರು ಹೇಳ್ತೀರಿ ನೀವು ಮಾತಾಡ್ಲಿಕ್ಕೆ ಬರೋದಿಲ್ಲ ಯಾರಿಗೆ ಅಂತ. ಒಂದು ಹುಡುಗಿ ಹತ್ರ ಹೆಂಗ್ ಮಾತಾಡ್ಬೇಕು ಅಂತಾನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಾರೆ. ಪೇಮೆಂಟ್ ಕೇಳಿದ್ದಕ್ಕೆ ಒಂದು ನಿಮಿಷ ರೀ, ನಾನು ಎಂತ ಹೇಳ್ತೇನೆ, ಅವ್ರ ಹತ್ರ ಹೇಳ್ತೇನೆ, ಸರ್ ನಂಗೆ ವಿಷಯ ಗೊತ್ತಿಲ್ಲ, ಕಾಲ್ ಇಷ್ಟೊಂದು ಟೈಮ್ ಆದ್ಮೇಲೆ ಅವ್ರ ಹತ್ರ ತುಂಬಾ ಗಲಾಟೆ ಆಗಿದೆ ಸಿಕ್ಕಾಪಟ್ಟೆ. ಆ ವ್ಯಕ್ತಿ ಬರೀ ಕೋಆರ್ಡಿನೇಟರ್ ಚಾರ್ಜ್ಗೇನೆ ಇದು ಮಾಡ್ತಾ ಇದಾರೆ ಹೊರತು ನಮ್ಗಾಗಿರೋ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇಲ್ಲ, ನಂಗಾಗಿರೋ ಪೇಮೆಂಟ್ ಪೆಂಡಿಂಗ್ ಬಗ್ಗೆನೂ ಮಾತಾಡ್ಲಿಲ್ಲ ಅವರು. ಸೊ ನಾನು ಇದೆಲ್ಲ ಕೇಳಿದಾಗ ಅವ್ರೆಂತ ಅಂದ್ರು, ಇವತ್ತೆಂತ ಕಾಲ್ ಮಾಡಿದ್ದೀರಿ ಅಂದಾಗ, ಎಂತ ಸರ್ ಎಂತ ವಿಷಯ ಕಾಲ್ ಮಾಡಿದ್ದು ಅಂದಾಗ ಎಂಥದೋ ಹೇಳಿ ಕಾಲ್ ಕಟ್ ಮಾಡಿದ್ದಾರೆ. ಆಮೇಲೆ ಅಗೇನ್ ನಾನೇ ಕಾಲ್ ಟ್ರೈ ಮಾಡಿದೆ. ಸರ್ ಎಂತ ವಿಷಯ ಕಾಲ್ ಮಾಡಿದ್ರಲ್ಲ ಅಂದಾಗ, ಡೈರೆಕ್ಟ್ರ್ ಕಾಲ್ ಮಾಡಿದ್ಯಾಮ್ಮ ಅಂತ ಹೇಳ್ತಾರೆ. ಡೈರೆಕ್ಟ್ರಿಗ ನಾನು ಎಂತಕ್ಕೆ ಮಾಡಬೇಕು ಅಂದೆ. ಅದೇನೋ ವಾಯ್ಸ್ ಲೀಕ್ ಆಗಿದೆ, ನಿಂದು ಕಾಲ್ ರೆಕಾರ್ಡ್ ಎಲ್ಲ ಯಾರಿಗೆ ಕಳಿಸಿದೆ? ನನ್ನ ಕಾಲ್ ರೆಕಾರ್ಡ? ಯಾವ ಕಾಲ್ ರೆಕಾರ್ಡು ಅಂದೆ. ನ್ಯೂಸಲ್ಲೆಲ್ಲ ಬರ್ತೀನಿ. ನಂಗೆ ದೇವರಾಣೆಗೂ ಹೇಳ್ತೇನೆ, ನಂಗೆ ವಿಷಯನೇ ಗೊತ್ತಿಲ್ಲ. ನಾನು ಸ್ಕ್ರೀನ್ ಮುಂದೆ ಡ್ರಾಮಾ ಮಾಡ್ತಾ ಇಲ್ಲ. ಐ ಸ್ವೇರ್, ನನ್ನ ಆ್ಯಕ್ಟಿಂಗನ್ನ ದೇವ್ರ ಥರ ನೋಡುವವಳು, ತುಂಬ ಇಷ್ಟಪಟ್ಟು ಆ್ಯಕ್ಟಿಂಗ್ ಮಾಡುವವಳು. ನಾನು ಅದ್ರ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಂಗೆ ವಿಷಯನೇ ಗೊತ್ತಿಲ್ಲ. ನ್ಯೂಸಲ್ಲಿ ಬರ್ತಾ ಇರೋದು, ನಾನು ಆರಾಮಾಗಿ ಮಲಗಿದ್ದೇನೆ. ಅವ್ರು ಹೇಳ್ದಾಗ್ಲೇ ಗೊತ್ತಾಗಿದ್ದು ಈ ಥರ ಅಂತ. ತೋರಿಸ್ತಾನೆ. ಹಲೋ ಹಲೋ, ಎಂತ ಆಯ್ತು ಹೇಳಿ? ನೀವು ಅದು ಆಡಿಯೋ ರೆಕಾರ್ಡ್ ಯಾರಿಗೆ ಕಳ್ಸಿದ್ರಾ? ಎಂತ ಆಡಿಯೋ ರೆಕಾರ್ಡ್? ಅದೇ ಪೇಮೆಂಟ್ ಬಂದಿಲ್ಲ ಅದು ಇದು ಅಂದ್ಬಿಟ್ಟು ಅದೇನೋ ಸುವರ್ಣದವ್ರು ಯಾರೋ ಮಾಡಿದ್ರಂತಲ್ಲ? ಗೊತ್ತಿಲ್ಲ ನಂಗೆ, ಬಟ್ ಆ ಟೈಮ್ ಅಲ್ಲಿ ಅವ್ರ ಪೇಮೆಂಟ್ ಕೊಟ್ಟಿರ್ಲಲ್ಲ. ಆ ಟೈಮ್ ಹಂಗೆ ತುಂಬಾ ಜನ ಕಳ್ಸಿದೆ, ಬಿಕಾಸ್ ನಾನು ಕಂಪ್ಲೇಂಟ್ ಮಾಡೋಕಂತಾನೆ ಹೇಳಿ ಕಳ್ಸಿದ್ದೆ. ಹಾ, ರೀಸೆಂಟ್ ಆಗಿ ನಂಗೆ ಎಲ್ಲರಿಗೂ ಕಳಿಸ್ಬಿಡುದಾ? ಅದ್ರಿಂದ ಏನಾಗತ್ತಂತ ಗೊತ್ತಾಗಲ್ಲ. ಅಲ್ಲ ಅದೇ ಒಂದ್ ನಿಮಿಷ ಅದೆಂತ ಬೇಕಾದ್ರೂ ಆಯ್ಲಿ, ಬಿಕಾಸ್ ಆ ಆಡಿಯೋದಂಗೆ ಸುಳ್ಳಿಲ್ಲ. ಓಕೆನಾ? ಅವ್ರ ಪೇಮೆಂಟ್ ಕ್ಲಿಯರ್ ಮಾಡಲ್ಲ ಸ್ಟಿಲ್ ಇವತ್ತಿನ ಮಳೆ ಬಂದಿದ್ದು ಹಾಲ್ಟ್ ಆಗಿದ್ದಲ್ಲ, ಅಮೌಂಟ್ ಅದೇ ಇಶ್ಯೂ ಆಗಿತ್ತಾನೆ? ಅದು ಒಂದ್ ನಿಮಿಷ, ಯಾವ್ದು ನಮ್ಗೆ ಇದುವರೆಗೂ ಪೇಮೆಂಟ್ ಕ್ಲಿಯರ್ ಇಲ್ಲ. ಓಕೆನಾ? ಅವ್ರು ನೀವು ಮಾತಾಡಿ ಕೊಟ್ಟದ್ದು ನಮ್ಗೆ ಇದುವರೆಗೂ ಬಜೆಟ್ ಕ್ಲಿಯರ್ ಇಲ್ಲ. ಮತ್ತೆ ನಂಗೆ ಗೊತ್ತಿಲ್ಲ, ಮೊನ್ನೆ ಯಾರೋ ಇನ್ಸ್ಟಾಗ್ರಾಮಿಗೆ ಹಾಕಿರ್, ನಂಗೂ ವಿಷಯ ಗೊತ್ತಿಲ್ಲ. ನಂಗೆ ಒಂದಿನ ಆದ್ಮೇಲೆ ನಂಗೆ ಕಾಲ್ ಬಂದಿತ್ತು. ಇದು ಓಕೆ, ಸೇಮ್ ಅದೇ ಟಾಪಿಕ್. ನೀವು ನೋಡಿದ್ರಲ್ಲ ಇವ್ರ ಕೋಆರ್ಡಿನೇಟರ್ ಹೇಗೆ ಮಾತಾಡ್ತಾ ಇದ್ದಾರೆ ಅಂದರೆ, ನಾನು ಎಂತಕ್ಕೆ ಈಗ ಒಂದು ನಮ್ಮಮ್ಮ ಮಾತಾಡಿದ್ದು ವಿಡಿಯೋ, ಇದು ವಾಯ್ಸ್ ಲೀಕ್ ಆಗಿದೆ ಗೊತ್ತಾ, ಅದನ್ನು ನೀನು ಎಂತಕ್ಕೆ ಕೊಟ್ಟು ನಿಮ್ಮಲ್ಲೇ ಅದನ್ನು ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕಿತ್ತಲ್ವಾ, ಅಲ್ಲಿ ತನಕ ಎಂತಕ್ಕೆ ತೊಗೊಂಡೋದಿ ಅಂತಲೂ ನಂಗೆ ಕೇಳಿದ್ದುಂಟು. ಇನ್ನೊಂದು ಪ್ಲೇ ಮಾಡ್ತಾನೆ ರೀ, ಒಂದು ನಿಮಿಷ. ಆ ರೆಕಾರ್ಡ್ ನ ಸುಮ್ನೆ ಎಲ್ಲರಿಗೂ ಕಳ್ಸ್ಬಿಡುದಾ ಮಾತಾಡುದು? ಒಂದ್ ನಿಮಿಷ, ನನ್ನ ಇಷ್ಟ ಆಯ್ತಾ? ನಾ ಹೇಳ್ತೀನಿ, ನೀವು ಕೋಆರ್ಡಿನೇಟರ್ ಕಣಿ, ನೀವು ಫಸ್ಟ್ ಪ್ಯಾಕೇಜ್ ಮಾತಾಡದೆ ಇದುವರೆಗೂ ನಮಗೂ ಆಯ್ತಪ್ಪ ಓಕೆ. ಕೋಆರ್ಡಿನೇಷನ್ ಚಾರ್ಜ್ ನೀನ್ ಕೊಟ್ಟಿ, ಅದು ಈಗ ಹೇಳಿದ ಕೋಆರ್ಡಿನೇಷನ್ ಚಾರ್ಜ್ ನೀವು ಪೇಮೆಂಟ್ ಕ್ಲಿಯರ್ ಮಾಡ್ತಾ ಯಾವನಪ್ಪ ಕೋಆರ್ಡಿನೇಟರ್ ಚಾರ್ಜ್? ಕೋಆರ್ಡಿನೇಟರ್ ಒಂದ್ ನಿಮಿಷ, ಕೋಆರ್ಡಿನೇಟರ್ ಅವ್ರ ಜವಾಬ್ದಾರಿನ ತಗೊಳಕಿದಿತ್ತು. ಕೋಆರ್ಡಿನೇಟರ್ ಇವಾಗ ಕೇಳಿಸ್ಕೊಂಡ್ರಲ್ಲ, ಕೋಆರ್ಡಿನೇಟರ್ಗೆ ಎಂತ ಟೆನ್ಷನ್ ಅಂದರೆ, ನಾನು ಕೋಆರ್ಡಿನೇಟರ್ ಚಾರ್ಜ್ ಕೊಡಲಿಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ನಾನು ಎಷ್ಟು 2.5 ಕೊಟ್ಟಿದ್ದೇನೆ ನಾನು. ಅವ್ರು ಯಾವಾಗ 2.5 ಕೇಳ್ತಾರೆ ಅಂದರೆ, ನಂಗೆ ಸ್ಟಾರ್ಟಿಂಗ್ ಒಂದು 5,000 ಬರ್ತದೆ, ಬಂದಿರೋದೇ 5,000. ಅದರಲ್ಲಿ 2.5 ಅಂದರೆ ನೀವೇ ಥಿಂಕ್ ಮಾಡಿ, ಅರ್ಧಕ್ಕರ್ಧ ದುಡ್ಡು. ಮತ್ತುಳಿದ ದುಡ್ಡು ಬರ್ತದಾ ಇಲ್ವಾ ಅಂತ ಗ್ಯಾರಂಟಿ ಇಲ್ಲ. ಇವಾಗ ಇವಾಗ ಕಂಪ್ಲೇಂಟ್ ರೈಸ್ ಆಗ್ತಾ ಉಂಟು. ಅವರು ನನಗೆ ರಿಸ್ಕ್ ಆಗ್ತಾ ಉಂಟು, ನನಗೆ ಪೇಮೆಂಟ್ ಬಂದಿದಾ ಇಲ್ವಾ ಕೇಳ್ತಾ ಇಲ್ಲ. ಅವ್ರಿಗೆ ಅವ್ರ ಕೋಆರ್ಡಿನೇಟರ್ ಚಾರ್ಜೇ ಮೇಯ್ನ್, ಅವ್ರಿಗೆ ಎಂತ ಮಾಡ್ಲಿಕ್ಕಿಲ್ಲ. ಅವ್ರು ಹೇಳ್ತಾ ಇರೋದು ಇನ್ನೊಂದು, ನೀನು ಈ ವಾಯ್ಸ್ ರೆಕಾರ್ಡ್ನ ಎಂತಕ್ಕೆ ಲೀಕ್ ಮಾಡಿದಿ, ನಿಮ್ಮಲ್ಲೇ ಕ್ಲಿಯರ್ ಮಾಡ್ಕೋಬೋದಿತ್ತಲ್ವಾ ಇದನ್ನ, ಅಲ್ಲಿ ತನಕ ಎಂತಕ್ಕೆ ಹೋದಿ ಅಂತ ಹೇಳಿ ಇವ್ರು ನನ್ನನ್ನು ಇದು ಮಾಡ್ತಾ ಇರೋದು. 1 ಸೆಕೆಂಡ್ ಅಗೇನ್ ಪ್ಲೇ ಮಾಡ್ತೇನೆ ನೋಡಿ. ನಾನು ಅದು ಕಟ್ ಮಾಡಿ ಕೇಳಿಸ್ತದೆ, ಅಂತಕಂದ್ರೆ ಸುಮ್ಮನೆ ಜಗಳ ಮಾಡ್ಕೊಂಡು ಟಾಪಿಕ್ ಬೇಡ ಅಂತೇಳಿ ಮೇನ್ ಯಾವ ಟಾಪಿಕ್ ಉಂಟು ಅದು ಮಾತ್ರ ತೆಗಿತಾ ಇದೆ ಅನ್ನೋ. ನಂಗೆ ಗೊತ್ತು, ನಂಗೆ ಗೊತ್ತಿರುತ್ತೆ. ಮಕ್ಕಳನ್ನ ಹಿಂಗ್ ಕಳ್ಸಿದ್ರಿ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಳಕ್ ಓಕೆ, ಇಷ್ಟು ಪೇಮೆಂಟ್ ತಗೊಳಕ್ ಅದೆಲ್ಲ ನಿಮ್ಗೆ ಗೊತ್ತಿರ್ಕು. ಸುಮ್ನೆ ಕಳ್ಸಿ ಇದುವರೆಗೂ ಪೇಮೆಂಟ್ ಕ್ಲಿಯರ್ ಆಗಿಲ್ಲ, ನೀವು ಆರಾಮಾಗಿದ್ರಿ, ಮತ್ತೆ ಕೋಆರ್ಡಿನೇಟರ್ ಚಾರ್ಜ್ ಕೊಡ್ಲ ಅಂತ್ರಿ. ಪೇಮೆಂಟ್ ಕ್ಲಿಯರ್ ಆಗಿದೆ, ಯಾವ ನನ್ ಮಗ ಚಾರ್ಜ್ ತಗಂತ ಅಂದ್ರೆ ಒಂದ್ 4 ಜನ ಕೇಳಿ
ಸರ್ ಮಳೆಯಿಂದ ಶೂಟ್ ಕ್ಯಾನ್ಸಲ್ ಆಗಿ ಅಲ್ಲಿ ನಾವು ರೂಮ್ ಹಾಡಿದಲ್ಲ ಪೇಮೆಂಟ್ ಕೊಡ್ತಾರ ಕೇಳಿ ಒಂದ್ 4 ಜನ ಆರ್ಟಿಸ್ಟ್ ಹತ್ರ ಯಾರು ಅದು ಬೇಡ, ನಾನೀಗ ಅಲ್ಲ, ಯಾರೋ artist contact ಇದೆ, number ಇದೆ, ಕೊಡ್ಲಾ ನಾನೇ? ಅದ್ರದ್ ಲೆಕ್ಕ ಹಿಡಿಕ ಇದು ನಾನು ಹೇಳ್ತೇನೆ. ಹಾ ಅದ್ರದ್ದೆಲ್ಲ ಇಟ್ಟಿದ್ರಲ್ಲ ನಾನ್ ನೀವು. ಮಳೇಲಿ ನೀವು ಒಂದ್ ನಿಮಿಷ, ನಾನ್ ಮಳೇಲಿ ನೆಂದದ್ದು ಬಿಸಿಲಂಗ್ ನೆಂದದ್ದು ಅದೆಲ್ಲ ಚಾರ್ಜ್ ಅದನ್ನ ಹಿಡಿತೆ ನಾನು ಹೇಳಿಕ. ಇವಾಗ ಎಂತ ಹೇಳ್ತಾ ಇದ್ದಾನಂದ್ರೆ, ನಾನು ಇದುವರೆಗೂ ಎಲ್ಲಿ ಸಹ ಯಾರ ಹತ್ರನೂ ನಾನು ಮಳೆಯಲ್ಲಿ ನೆಂದದ್ದು ಬಿಸಿಲಲ್ಲಿ ನಿಂತದ್ದು ನಂಗೆ ಚಾರ್ಜ್ ಕೊಡಿ ಅಂತ ನಾನು ಕೇಳಿಲ್ಲ. ನಾನು ಮಾತಾಡಿದ್ದು ಆವತ್ತು ಎಂತ ಅಂದ್ರೆ 30,000 ಮಾತಾಡಿದ್ದಾರೆ. 30,000 ಕೊಡ್ಲಿಕ್ಕೆ ರೆಡಿ ಇಲ್ಲ ಇವರು. ಅವಾಗ ಎಂತ ಹೇಳ್ತೇನೆ ಅಪ್ಪ ಅಂದ್ರೆ, ನಾನು ಸರ್ ನಾವಿಷ್ಟು ಕಷ್ಟಪಟ್ಟು ಮಳೆಯಲ್ಲಿ ಬಿಸಿಲಲ್ಲಿ ನಿಂತು ಕೆಲಸ ಮಾಡಿದ್ದೇವೆ, ನಾವು ದುಡ್ದದ್ದು ನಮ್ಗೆ ಕೊಡ್ಲಿಕ್ಕೆ ಎಂತ ಸರ್ ಅಂತ ಕೇಳಿದ್ದೇನೆ. ಅದನ್ನ ಇಲ್ಲಿ ಬಂದು ನ್ಯೂಸ್ ಚಾನಲ್ ಮುಂದೆ ಉಲ್ಟಾನೇ ಪೋಟ್ರೆ ಮಾಡ್ತಿದ್ದಾರೆ. ನೀವು ಈಗ ಕಾಲ್ ರೆಕಾರ್ಡಲ್ಲಿ ಕೇಳಿರ್ಬೋದು. ಅವ್ರು ಹೇಳ್ತಾ ಇದ್ದಾರೆ, ನೀವು ಮಳೆಯಲ್ಲಿ ನೆನೆದಕ್ಕೆ ಬಿಸಿಲಲ್ಲಿ ನೆನೆದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಕೊಡ್ತಾರ. ನಾನು ಹೇಳ್ದೆ, ಅದಕ್ಕೆ ಕೇಳ್ಬೇಕಾ ನೀವು ಕೇಳ್ಬೇಕು ಅಂದ್ರೆ ನೀವು ಹೇಳ್ತಾ ಇದೀರಲ್ಲ, ನೀವು ಹೇಳಿದ್ದಕ್ಕೆ ನಾನು ಕೇಳ್ಬೇಕಾ? ಇವಾಗ ಕೇಳಿದ್ರೆ ಎಕ್ಸ್ಟ್ರಾ ಚಾರ್ಜ್ ಹಾಕಿನೇ ಕೇಳ್ತೇನೆ ಅಂತ ಹೇಳಿ ನಾನು ಹೇಳಿದ್ದೇನೆ. ಅಂದ್ರೆ ಯಾವ ತರ ಅಂದ್ರೆ, ನಾನು ಇದುವರೆಗೂ ಕೇಳಿಲ್ಲ ಅವ್ರ ಹತ್ರ. ಅವ್ರು ಈ ತರ ಪೋಟ್ರೆ ಮಾಡ್ತಾ ಇರೋದಕ್ಕೆ ಅವ್ರು ಅದಕ್ಕಾದ್ರೂ ನಾನು ಹಾಕ್ಬೇಕಾ ಅಂತ ನಾನು ಅವ್ರ ಹತ್ರ ಕೇಳ್ತಾ ಇದ್ದೇನೆ. ಬಿಸಿಲಲ್ಲಿ ಮಳೆಯಲ್ಲಿ ನೆಂದದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನಾನು ಎಕ್ಸ್ಟ್ರಾ ಚಾರ್ಜ್ ಹಾಕ್ಬೇಕಾ ಅಂತ ಕೇಳಿದ್ದಿಲ್ಲ. ಇನ್ನೊಂದಿರಿ ಒಂದು ನಿಮಿಷ. ಈ ಕೋಆರ್ಡಿನೇಟರ್ಸ್ಗೆ ಎಲ್ಲ ಕೋಆರ್ಡಿನೇಟರ್ಸು ನಾನು ಹೇಳೋದಿಲ್ಲ. ನಾನು ಕೋಆರ್ಡಿನೇಟರ್ ಥ್ರೂ ಮಾಡಿರೋದು ಇದೊಂದೇ ಪ್ರಾಜೆಕ್ಟ್, ಬೇರೆ ಯಾವ ಪ್ರಾಜೆಕ್ಟು ನಾನು ಕೋಆರ್ಡಿನೇಟರ್ ಥ್ರೂ ಮಾಡಲಿಲ್ಲ. ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ, ತಪ್ಪದು. ಬಟ್ ನಂಗೆ ಇಷ್ಟು ಚೀಟ್ ಆಗಿದ್ದು ನಾನು ಬೇರೆ ಯಾವ ಮೂವಿಲೂ ಇಲ್ಲ, ನಿಜವಾಗ್ಲೂ ಇಲ್ಲ ನನಗೆ. ಅವ್ರು ಹೇಳ್ತಾರೆ ಹೊಸೊಬ್ರು ಕರ್ಸ್ಕೊಂಡಿದ್ದೇವೆ ಇದು ಕಾಲ್ ರೆಕಾರ್ಡ್ ಸೀರಿಯಸ್ಲಿ ಇನ್ನೂ ತುಂಬ ಉಂಟು. ಮಾತಾಡ್ಲಿಕ್ಕೆ ಹೋದ್ರೆ ಇಷ್ಟೇ ಅಲ್ಲ ಕಾಲ್ ರೆಕಾರ್ಡ್ ಇನ್ನೂ ಸಹ ಉಂಟು. ಅದು ಎಂತ ಹೇಳ್ತಾರೆ, ನನಗೆ ಆ ಟೈಮ್ ಬರಲಿ ಅಂತಕಂದ್ರೆ ನಾನು ಮೀಡಿಯಾದ ಮುಂದೆ ಕುತ್ಕೊಂಡು ಹೇಳ್ತೇನೆ. ಇಲ್ಲಿ ಸಹ ಪ್ಲೇ ಮಾಡ್ಬೋದು, ಇಫ್ ಪಾಸಿಬಲ್ ನಾನು ವಿಡಿಯೋದಲ್ಲಿ ಎಡಿಟ್ ಮಾಡ್ಕೊಂಡು ಪ್ಲೇ ಮಾಡ್ತೇನೆ. ಎಂತಕ್ಕಂದ್ರೆ ಇವಾಗ ಪ್ರೂಫ್ ಇಲ್ಲದೆ ಯಾರೂ ನಂಬಲ್ಲ. ಪ್ರೂಫ್ ಇಟ್ಟೇ ಮಾತಾಡ್ತೇನೆ ನಾನು. ಇನ್ನೊಂದು ನೋಡಿ, ನನ್ನ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.